ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಯಾದಗಿರಿ ನಗರ ಪೊಲೀಸ್ ಠಾಣಾ PSI ಪರಶುರಾಮ್ ಅವರ ಸಾವಿನ ಹಿಂದೆ ಯಾದಗಿರಿ ನಗರ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರ ಸುಪುತ್ರ ಪಂಪನಗೌಡ ಅವರೇ ನೇರ ಕಾರಣ ಎಂದು ಪರಶುರಾಮ್ ಅವರ ಧರ್ಮಪತ್ನಿ ಮಾಧ್ಯಮದ ಮುಂದೆ ಹೇಳಿಕೆ ನೀಡಿರುವುದು ಜಗಜ್ಜಾಹೀರಾತಾಗಿದೆ. ಈ ಒಂದು ಸಾವಿನ ಸುದ್ದಿಯನ್ನು ಹೃದಯಘಾತವೆಂದು ಕೆಲವೊಂದು ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಸುದ್ದಿ ಬಿಸ್ತಾರವಾಗಿರುವುದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ಏಕೆಂದರೆ ಯಾದಗಿರಿ ನಗರ ಪೊಲೀಸ್ ಠಾಣಾ PSI ಪರಶುರಾಮ್ ಅವರ ಧರ್ಮಪತ್ನಿ ತುಂಬು ಗರ್ಭಿಣಿಯಾಗಿದ್ದು ನಿನ್ನೆ ರಾತ್ರಿ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಅಭೂತಪೂರ್ವ ಬೀಳ್ಕೊಡೆ ಸಮಾರಂಭ ಮಾಡಿ ಕಳಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿರುವುದು ತಮಗೆಲ್ಲ ಗೊತ್ತಿರುವ ವಿಷಯ. ಯಾದಗಿರಿ ನಗರ ಕಾಂಗ್ರೆಸ್ ಪಕ್ಷದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹಾಗೂ ಸುಪುತ್ರ ಪಂಪನಗೌಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಪ್ರಕಾರ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಕರ್ನಾಟಕ ರಾಜ್ಯ ಗೃಹ ಸಚಿವರಾದ ಜಿ ಪರಮೇಶ್ವರ್ ಹಾಗೂ ಯಾದಗಿರಿ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಈಶಾನ್ಯ ವಲಯ IGP ಅವರಲ್ಲಿ ರಾಷ್ಟ್ರೀಯ ಟಿಪ್ಪು ಸುಲ್ತಾನ್ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಅರ್ಷದ್ ದಖನಿಯವರು ಮಾಧ್ಯಮ ಹೇಳಿಕೆ ನೀಡುವ ಮೂಲಕ PSI ಪರಶುರಾಮ್ ಅವರಿಗೆ ಹಣದ ಬೇಡಿಕೆ ಇಟ್ಟ ಯಾದಗಿರಿ ನಗರ ಶಾಸಕ ಹಾಗೂ ಅವರ ಸುಪುತ್ರ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾದಗಿರಿ ನಗರ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರ ತಕ್ಷಣವೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹ ಮಾಡಿದರು. ವರದಿಗಾರರು ಮೌನೇಶ್ ಆರ್ ಭೋಯಿ. ನಾನು ಅರ್ಷದ್ ದಖನಿ, ರಾಷ್ಟ್ರೀಯ ಟಿಪ್ಪು ಸುಲ್ತಾನ್ ಯುವಕ ಸಂಘದ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಬಂಧುಗಳೇ, ಇವತ್ತು ಯಾದಗಿರಿ ನಗರದ PSI ಶ್ರೀ ಪರಶುರಾಮ್ ಅವರು ನಿನ್ನೆ ಹಠಾತ್ ನಿಧನ ಏನಾಗಿದೆ ಅದಕ್ಕೆ ಕಾರಣರಾದ ಮಾನ್ಯ ಯಾದಗಿರಿ ನಗರ ಶಾಸಕ ಚೆನ್ನಾರೆಡ್ಡಿ ತುನ್ನೂರು ಅವರು ಹಾಗೂ ಅವರ ಸುಪುತ್ರ ಪಂಪನಗೌಡ ಅವರು, ಇವರ ಇಬ್ಬರ ಮೇಲೆ ಮಾನ್ಯ SP ಅವರು ಹಾಗೂ ಈಶಾನ್ಯ ವಲಯದ IGP ಸಾಹೇಬರು ಕಠಿಣ ಕ್ರಮ ತಗೋಬೇಕು. ಅವ್ರ ಸಾವಿಗೆ ಕಾರಣರಾದವರು ಇಬ್ಬರು ಅಂತ ಅವ್ರ ಹೆಂಡತಿ ಈಗಾಗಲೇ ಮೀಡಿಯಾದಲ್ಲಿ ಹೇಳಿದ್ದಾರೆ. ಅವರು ಮತ್ತೆ ಏನಾದ ಅವ್ರ ಮಿಸ್ಸಸ್ ಏನಾದ ಪ್ರೆಗ್ನೆಂಟ್ ಇದ್ದಾರೆ, ಅವರು ಸಣ್ಣ ಏನಾದ ಮಕ್ಕಳಿದ್ದಾರೆ ಅವರಿಗೆ ಮತ್ತು ಪ್ರೆಗ್ನೆಂಟ್ ಇದ್ದಾರೆ. ಒಬ್ಬ MLA ಆಗಿ, ಒಬ್ಬ ಶಾಸಕರಾಗಿ, ಜನಪ್ರತಿನಿಧಿಯಾಗಿ ಈ ಥರ ಲಕ್ಷಾನುಗಟ್ಟಲೆ ಬೇಡಿಕೆ ಇಟ್ಟು ಮತ್ತೆ ಅವ್ರ ಬಳಿ ದುಡ್ಡು ತಗೊಂಡು ಮತ್ತೆ ಬೇರೆ ಕಡೆ ವರ್ಗಾವಣೆ ಮಾಡಿ ಅವರಿಗೆ ಏನು ಟಾರ್ಚರ್ ಕೊಟ್ಟಿದ್ದಾರೆ, ಆ ಟಾರ್ಚರ್ಗೆ ಏನಾದ ಪಾಪ ಅವರು ಎದೆಗೊಂದು ಏನಾದ ಏನು ಸತ್ತಿದ್ದಾರೆ ಎಂಬುದು ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. ನಾನು ಈ ಮಾಧ್ಯಮದ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳಿಗೆ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ವಿವಿಧ ಪಕ್ಷಗಳ ಅಪೋಸಿಷನ್ ಲೀಡರ್ಗಳಿಗೆ ನಾನು ಇದೇ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಮತ್ತು ವಿವಿಧ ಸಂಘಟನೆಯ ಮುಖಂಡರುಗಳಿಗೆ ಹಾಗೂ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೆ. ಪೊಲೀಸ್ ಅಧಿಕಾರಿ ಒಬ್ಬ PSI ಆಗಿರಲಿ, CPI ಆಗಿರಲಿ, DSP ಸಾಹೇಬರಾಗಿರಲಿ, ನೀವು ಏನಾದ ದುಡ್ಡು ಕೊಟ್ಟು ನೀವು ಏನಾದ ಪೋಸ್ಟಿಂಗ್ ಹಾಕೊಂಡ್ಬರ್ತೀರಿ. ನೀವು ಅಷ್ಟು ಆದಮೇಲೆ ನಂತರ ಒಂದು ಕೇಸ್ ದಾಖಲೆ ಮಾಡಬೇಕಂದ್ರೆ ಒಂದು MLA ಮಾತು ಕೇಳಿ ನೀವು ಕೇಸ್ ದಾಖಲೆ ಮಾಡಬೇಕು. ಈ ಥರ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ರಾಜ್ಯದಲ್ಲಿ. ದುಡ್ಡು ತಗೊಂಡವ್ರು ನಿಮಗೆ ಕರ್ಕೊಂಡ್ಬರ್ತಾರ, ಮತ್ತೆ ಅವ್ರ ಮಾತು ಕೇಳಿ FR ಮಾಡಬೇಕಾದ್ರೂ ಇದು ಯಾವ ನ್ಯಾಯ ಇದು? ಇವತ್ತು ನೋಡಿ, ನಿಮ್ಮ ಅಧಿಕಾರಿಗಳಿಗೆ, ನಿಮ್ಮ ಪೊಲೀಸವರಿಗೆ ಈ ಥರ ಏನಾದ ದೌರ್ಜನ್ಯ ಆಗದ, ಅವ್ರೇನಾದ ನಿಧನವಾಗಿದ್ದಾರೆ ಅವ್ರ ಟಾರ್ಚರ್ಕ್. ನಾನು ಈ ಮಾಧ್ಯಮದ ಮುಖಾಂತರ ಹೇಳಿಕೊಳ್ಳೋದೇನೆಂದರೆ, ಮಾನ್ಯ ಗೃಹ ಮಂತ್ರಿಗಳು ಏನಾದ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಏನು ನಡೀತಾ ಎಂಬುದು ನೀವು ಏನಾದ ಸರ್ವೆ ಮಾಡಬೇಕು. ನೀವು ಸ್ಟೇಟ್ ಲೆವೆಲ್ ನೀವೆಲ್ಲ ತಗೋಬೇಕು. ಯಾವ MLA ಯಾವ ಅಧಿಕಾರಿ ಪೊಲೀಸ್ ಅಧಿಕಾರಿಗೆ ಏನು ಒತ್ತಡ ಹಾಕ್ತಾ ಇದ್ದಾರೆ ಎಂಬುದು ಇದು ನೀವು ಸರಿಪಡಿಸಬೇಕು. ಇದು ಮತ್ತೆ ಈಗ ನಿನ್ನೆ ಏನು ನಿಧನರಾಗಿದ್ದಾರೆ ಮಾನ್ಯ ಪರಶುರಾಮ್ PSI ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು. ಅದು ಅಷ್ಟೇ ಅಲ್ಲ, ಅವ್ರ ಮೇಲೆ ಕೇಸ್ ಮಾಡೋದಕ್ಕೆ ಏನಾಗಂಗಿಲ್ಲ. ಪ್ರಭಾವಿ ಮುಖಂಡರ ಮೇಲೆ ಕೇಸ್ ಮಾಡಿದ್ರೆ ಏನು ಫರ್ಕ್ ಆಗಂಗಿಲ್ಲ ಅವರಿಗೆ. ಮಾನ್ಯ ನಗರ ಶಾಸಕರು ಏನಾದ ಇದು ಎಲ್ಲ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು. ಇಲ್ಲವಾದಲ್ಲಿ ಏನಾದ ನಮ್ಮ ಸಂಘಟನೆ, ವಿವಿಧ ಸಂಘಟನೆಗಳೊಂದಿಗೆ ನಾವೇನಾದ ಬೀದಿಗೆ ಇಳಿದು ನಿಮ್ಮ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಸಲ ನಾವು ಮಾನ್ಯ ಈಶಾನ್ಯ ವಲಯದ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು SP ಮೇಡಮ್ ಅವರಿಗೆ ಇದೇ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಇಲಾಖೆಯ ಒಬ್ಬ ನಿಷ್ಠಾವಂತ PSIಗೆ ಈ ಥರ ಅನ್ಯಾಯವಾಗಿದೆ ಅಂದರೆ ನೀವು ಆದಷ್ಟು ಬೇಗ ಏನಾದರೂ ಇವ್ರ ಮೇಲೆ ಕ್ರಮ ತಗೋಬೇಕು. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ತೆ.